ವಿರಾಮದ ನಂತರ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸ್ಥೂಲಕಾಯದ ಗರ್ಭಿಣಿ ಮಹಿಳೆಯರು ಅನುಭವಿಸುವಂತಹ ಕಷ್ಟಗಳಾಗಿರ್ಬೋದು, ಅವರ ಮಕ್ಕಳಿಗೆ ಆಗೋ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗಿದ್ರೆ ಇದಕ್ಕೆ ಏನು ಪರಿಹಾರ ಅಂತ ಹೇಳ್ತೀರಾ ನೀವು? ಯಾವ ರೀತಿ ಅವರು ಅವರ ಬಾಡಿ ವೆಯ್ಟನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ? ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಸೊ ನೀವೆಲ್ಲರಿಗೂ ಗೊತ್ತೇ ಇದೆ. ಸೊ ಮುಂಚೆಯಾಗಿ ನಾನು ಹೇಳ್ದಂಗೆ ಮದುವೆ ಆಗಿ ಯಾವಾಗ ಅವರು ಗರ್ಭಧಾರಣೆಗೆ ರೆಡಿ ಆಗ್ತಾರೋ ಸೊ ಆವಾಗಿಂದಾನೇ ಅವರು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ BMI ಕ್ಯಾಲ್ಕುಲೇಟ್ ಮಾಡಿ ದಯವಿಟ್ಟು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ನಾವು ರೆಡಿ ಇದ್ದೀವಿ, ಪ್ರೀ ಕನ್ಸೆಪ್ಷನಲ್ ಚೆಕಪ್. ಇವಾಗ ತುಂಬ ಕಪಲ್ಸ್ ಬರ್ತಾ ಇದ್ದಾರೆ, ಬಂದು ನಮಗೆ ಒಂದು ಚೆಕಪ್. ಮುಂಚೆನೇ ಎಲ್ಲರಿಗೂ ಇವಾಗ ನಾವು ಫಾಲಿಕ್ ಆ್ಯಸಿಡ್ ಅನ್ನೋದೊಂದು ಸಬ್ಸ್ಟೆನ್ಸ್ ಕೊಡ್ತೀವಿ. ಅದರಿಂದ ಮಗುಗೆ ಈ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಆಗಲಿ ಏನೇ ಒಂದು ಮ್ಯಾಲ್ಫಾರ್ಮೇಷನ್ಸ್ ಆಗಲಿ ಬರಲ್ಲ. ಸೊ 3 ತಿಂಗಳು ಫಾಲಿಕ್ ಆ್ಯಸಿಡ್ ಕೊಡ್ತೀವಿ. ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಅಂದರೆ ಮುಂಚೆನೇ ಎಕ್ಸಸೈಸ್, ಹೈ ಫೈಬರ್ ಡಯೆಟ್ಟು, ಕ್ಯಾಲರೀಸ್ ಕಮ್ಮಿ ಇರುವಂಥದ್ದು. ನಿಮ್ಮ ಡಯೆಟಲ್ಲಿ ಜಾಸ್ತಿ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೊರಗಿನ ಆಹಾರ, ಜಂಕ್ ಫುಡ್ ಅವಾಯ್ಡ್ ಮಾಡಿ. ಪ್ರೆಗ್ನೆನ್ಸಿಗೆ ಮುಂಚೆನೇ ನಿಮ್ಮದು ವೇಟ್ ನಾರ್ಮಲ್ ಆಗಿ ತೊಗೊಂಡು ಹೋದರೆ ಪ್ರೆಗ್ನೆನ್ಸಿನಲ್ಲಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಸೊ ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಾಗಲಿ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ನಾವು ಎಲ್ಲರಿಗೂ ಹೇಳುವಂಥದ್ದು ಬೆಸ್ಟ್ ಎಕ್ಸಸೈಸ್. 5 minutes per day ಇಂದ ಶುರು ಮಾಡಿ. ಐಡಿಯಲಿ 30 to 40 minutes ಆಫ್ ವಾಕಿಂಗ್ ಪರ್ ಡೇ ಫಾರ್ ಆಲ್ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳ್ತೀವಿ. ಅನ್ಲೆಸ್ ಏನಾದರೂ ಹೈ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಡಾಕ್ಟ್ರೇ ನಿಮಗೆ ರೆಸ್ಟ್ ಬೇಕು, ನೀವು ಓಡಾಡಬಾರ್ದು ಅಂತ ಅಂದರೆ ಮಾತ್ರ ಶಿ ಕ್ಯಾನ್ ಟೇಕ್ ರೆಸ್ಟ್. ಅದರ್ವೈಸ್ ನಾವು ಯಾರಿಗೂ ರೆಸ್ಟ್ ಹೇಳೋದಿಲ್ಲ. ವಾಕಿಂಗ್ ಮಾಡಿ, 30 minutes ಆಫ್ ವಾಕ್. ಏನು ಮೀಲ್ಸ್ ತೊಗೋತೀರಾ ಅದನ್ನು ಡಿವೈಡ್ ಮಾಡಿ ಪ್ರಾಪರಾಗಿ ಕ್ಯಾಲರೀಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಡಾಕ್ಟ್ರ್ ಹತ್ರ ಮಾತಾಡಿಕೊಂಡು. ಇವಾಗ ಇಡೀ ಪ್ರೆಗ್ನೆನ್ಸಿನಲ್ಲಿ 9 months ಆಫ್ ಪ್ರೆಗ್ನೆನ್ಸಿನಲ್ಲಿ ವೇಟ್ ಗೇನ್ ಮ್ಯಾಕ್ಸಿಮಮ್ 10 kg ರೆಸ್ಟ್ರಿಕ್ಟ್ ಮಾಡ್ತೀವಿ. 10 kg 9 ತಿಂಗಳಲ್ಲಿ 10 kg ಮ್ಯಾಕ್ಸಿಮಮ್. ಸೊ ಅದಕ್ಕಿಂತ ಮೇಲ್ ಹೋಗ್ತಾ ಇದೆ ಅಂದರೆ ಯೂಶಲ್ ಆಗಿ ಅವ್ರು ಹೋಗ್ತಾ ಇರೋ ಆಬ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಅಲರ್ಟ್ ಮಾಡ್ತಾರೆ, ಈ ಥರ ಜಾಸ್ತಿ ಆಗ್ತಾ ಇದೆ ನೋಡ್ಕೊಳ್ಳಿ ಅನ್ನುವಂಥದ್ದು. ಸೊ ಹೈ ಫೈಬರ್ ಡಯೆಟ್ ಇರಲಿ, ಸ್ವಲ್ಪ ಕ್ಯಾಲರೀಸ್ ಇರಲಿ, ಸ್ಯಾಲೆಡ್ಸ್ ತೊಗೊಳ್ಳೋದಾಗಲಿ ಅಥವಾ ಫ್ರೂಟ್ಸ್ ತೊಗೊಳ್ಳೋದಾಗಲಿ. ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಮಾಡಲಿ. ಈ ಸ್ಕೂಲ್ಗೆ ಹೋಗ್ತಿರ್ತಾರೆ, ಸೊ ಅಲ್ಲಿ ಸ್ಪೋರ್ಟ್ಸಲ್ಲಾಗಲಿ ಬೇರೆ ಎಂಥ ಆ್ಯಕ್ಟಿವಿಟೀಸ್ನಲ್ಲಾಗಲಿ, ಯೋಗ ಆಗಲಿ, ಇಂಥ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಒಬೆಸಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆಯೇ ಈಗ ಗರ್ಭಿಣಿಯರಿಗೂ ಕೂಡ ಯೋಗ ಮಾಡುವಂಥದ್ದು ಸಾಕಷ್ಟು ಸೆಂಟರ್ಸ್ ಎಲ್ಲ ಓಪನ್ ಆಗಿದೆ, ಅವ್ರಿಗೆ ಯೋಗ ಸಪ್ರೇಟ್ ಆಗಿ ಹೇಳ್ಕೊಡುವಂಥ. ಹೌದು, ಸ್ಪೆಷಲ್ ಕ್ಲಾಸಸ್ಸೇ ಇರುತ್ತೆ ಪ್ರೆಗ್ನೆನ್ಸಿ ಅವ್ರಿಗೆ ಯೋಗ. ಪ್ರೆಗ್ನೆನ್ಸಿ ಅವ್ರಿಗೆ ಇವಾಗ ಲಮಾಸ್ ಕ್ಲಾಸಸ್ ಅಂತೆಲ್ಲ ಬರ್ತಾ ಇದೆ. ಸೊ ಅದೆಲ್ಲ ಇಂಟ್ರೆಸ್ಟ್ ಇರೋರು ಮಾಡ್ಕೋಬೋದು. ಇವಾಗ ತುಂಬ ಬ್ಯುಸಿ ಇರೋರು, ಆಫೀಸ್ಗೆ ಹೋಗೋರು, ಇನ್ನು ವರ್ಕ್ ಮಾಡೋ ಗರ್ಭಿಣಿ ಹೆಂಗಸರಿಗೆ ಟೈಮ್ ಇಲ್ಲ ಅನ್ನೋದಾದರೆ ಈಸಿಯೆಸ್ಟ್ ಎಕ್ಸಸೈಸ್ ಇಸ್ ವಾಕಿಂಗ್ 30 minutes a day. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸ್ಥೂಲಕಾಯ ಇರತಕ್ಕಂತಹ ಗರ್ಭಿಣಿ ಮಹಿಳೆಯರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಿ? ಟಿಪ್ಸ್ ಅನ್ನೋದು ಮೇನ್ ಆಗಿ ಹೇಳ್ದಂಗೆ ಪ್ರೆಗ್ನೆನ್ಸಿ ಮುಂಚೆನೇ ದಯವಿಟ್ಟು ನಿಮ್ಮ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳಿ. ಸೊ ಪ್ರೆಗ್ನೆನ್ಸಿ ಆದ ನಂತರ ಇಷ್ಟೇ ಕ್ಯಾಲರೀಸ್ ತೊಗೋಬೇಕು, ಇಷ್ಟೇ ಊಟ ತೊಗೋಬೇಕು ಅನ್ನೋದೊಂದು ಚಾರ್ಟ್ ಮಾಡ್ಕೊಳ್ಳಿ. ನಿಮಗೆ ನ್ಯೂಟ್ರಿಷನಿಸ್ಟ್ ಅಂತಲೇ ಸಿಗ್ತಾರೆ, ಸೊ ಅವ್ರ ಹತ್ರ ಹೋಗಿ ನೀವು ಚಾರ್ಟ್ ಮಾಡಿಸ್ಕೊಳ್ಳಿ. ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ದಯವಿಟ್ಟು ನಿಮ್ಮ ಫ್ಯಾಮಿಲಿನಲ್ಲಿ ಏನಾದರೂ ಶುಗರ್ ಇದ್ದರೆ, ತಂದೆ ತಾಯಿ ಯಾರಿಗಾದರೂ ಫ್ಯಾಮಿಲಿನಲ್ಲಿ ಶುಗರ್ ಇದ್ದರೆ, ನಾವು ಎಲ್ಲ ಹಾಸ್ಪಿಟಲ್ಸ್ನಲ್ಲೂ ಮಾಡ್ತಾ ಇದ್ದಾರೆ, ನಿಮ್ಮದು ಶುಗರ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅದನ್ನು ಒಂದು ಲಿಸ್ಟ್ ಮಾಡಿಕೊಂಡು ಮೇಕ್ ಇಟ್ ಪಾಯಿಂಟ್ ದಟ್ ಎಲ್ಲ ನಾರ್ಮಲ್ ರೇಂಜಲ್ಲಿ ಇದೆ ಅನ್ನೋ ಥರ ನೋಡಿಕೊಂಡು 9 months ಆಫ್ ಪ್ರೆಗ್ನೆನ್ಸಿ ವಿಲ್ ಬಿ ಸೇಫ್. ಓಕೆ ಡಾಕ್ಟರ್, ಸ್ಥೂಲಕಾಯ ಹಾಗೂ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದ ಮೂಲಕ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.